ಪ್ಯೂರ್ ನಾಟಿ ಸ್ಟೈಲ್ ಫಿಶ್ ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಫಿಶ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು 2 kgದು ಒಂದೇ ಮೀನಿತ್ತು. ತುಂಬ ಚೆನ್ನಾಗಿದೆ, ಹಳ್ಳಿ ಕಡೆ ಸಿಗೋದು ಅಮ್ಮನ ಮನೆಯಲ್ಲಿ. ತುಂಬ ಚೆನ್ನಾಗಿದೆ. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ 2 kg ಫಿಶ್ ಅಂತ ಹೇಳಿದ್ನಲ್ವ, ಅದಕ್ಕೆ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ ಮತ್ತು 4 ದೊಡ್ಡ ಈರುಳ್ಳಿ, 1 ಕಪ್ ಅಷ್ಟು ಹಸಿ ಕೊಬ್ಬರಿ, ಹಾಗೆಯೇ ಇಷ್ಟು ಕರಿಬೇವು ತಗೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣು ಬೇಕು, ಎಷ್ಟು ಅಂತ ಹೇಳ್ತೀನಿ. ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ಹುರ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೋಣ. ಪಾತ್ರೆ ತಗೊಂಡು ಚಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟೊಂದು ಚಕ್ಕೆ ಹಾಕಿದೆ. ನೆಕ್ಸ್ಟ್ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಕರಿಬೇವು ಸೊಪ್ಪು, ನೆಕ್ಸ್ಟ್ ಈರುಳ್ಳಿ, ನೀರು, ತುಂಬ ಜನರಿಗೆ ಮಾಡ್ತಾ ಇರೋದು ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಇದೆ, ಅದಕ್ಕೋಸ್ಕರ ಇಷ್ಟೊಂದು ಹೇಳಿದ್ದೀನಿ. ಇಷ್ಟು ಫ್ರೈ ಆಗಲಿ. ಈಗ ಇಷ್ಟು ಹುಣಸೆಹಣ್ಣು, ಒಂದು ಮುಷ್ಟಿಯಷ್ಟು ಹುಣಸೆಹಣ್ಣನ್ನು ನಾನು ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಆಮೇಲೆ ಇದನ್ನು ಹಿಂಡ್ಕೊತೀನಿ, ನೀರು ಮಾತ್ರ ತಗೊಳ್ತೇನೆ. ಸ್ವಲ್ಪ ಬೇಯಕ್ಕೆ ಉಪ್ಪು. ಇಷ್ಟ ಆಗಿದೆ, ಸಾಕು. ಇದು ಪ್ಯೂರ್ ಧನಿಯಾ ಪುಡಿ ಮತ್ತು ಇದು ಖಾರದ ಪುಡಿ. ಇದು 2 ಚಮಚ, ಇದು 4 ಚಮಚ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದ್ರ ಜೊತೆಗೆ ಮಿಕ್ಸಿ ಮಾಡೋಣ. ಬರ್ರಿ. ಈ ಥರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಈರುಳ್ಳಿ ಆಯಿಲು ಹಾಕಿಬಿಟ್ಟಿದ್ದೆ ನಾನು ಮೊದಲೇ ಸಾರಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಫಿಶನ್ನು ಈ ಥರ ಬೇಯಕ್ಕೆ ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿನ ಇದಕ್ಕೆ ಹಾಕ್ತೀನಿ. ನೆಕ್ಸ್ಟ್ ರುಬ್ಕೊಂಡಿರೋ ಖಾರ ಮತ್ತು ಹುಣಸೆಹಣ್ಣು ನೀರನ್ನು ಇವಾಗ ಹಾಕಬೇಕು. ಹುಣಸೆಹಣ್ಣು ಕಿವುಚ್ಬಿಟ್ಟು ಅದ್ರ ನೀರು ಮಾತ್ರ ಹಾಕ್ತೀನಿ. ಈ ಥರ ಸ್ವಲ್ಪ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆಮೇಲೆ ಖಾರ ಹಾಕ್ತೀನಿ. ಸ್ವಲ್ಪ ಈಗ ಖಾರ ಎಲ್ಲ ಹಾಕ್ತಾಯಿದ್ದೀನಿ, ರುಬ್ಕೊಂಡಿರೋ ಖಾರ. ನೋಡಿ, ರೆಡಿಯಾಗಿದೆ ಫಿಶ್ ಸಾಂಬಾರು. ಒಂದು ಸರಿ ಈ ಥರ ಮೆಥಡಲ್ಲಿ ಮಾಡ್ಕೊಂಡು ನೋಡಿ. ಪ್ಯೂರ್ ನಾಟಿ ಸ್ಟೈಲ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಲೈಕ್ ಮಾಡಿ.